ನೆಗೆಟಿವ್ ಥಿಂಕಿಂಗ್ ನಿಮ್ಮ ಮೈಂಡಲ್ಲಿ ಯಾವಾಗ್ಲೂ ಆಗಲ್ಲ, ಕಷ್ಟ, ಪ್ರಾಬ್ಲಮ್ಮು ಅಥವಾ ನೆಗೆಟಿವ್ ಬರೇ ನೆಗೆಟಿವ್ ಆಲೋಚನೆಗಳು ಪದೇ ಪದೇ ಬರ್ತಾ ಇರುತ್ತೆ. ಅದು ಒಂದು ಹ್ಯಾಬಿಟ್ ಇಂದನೂ ಆಗಿರುತ್ತೆ, ಅಥವಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ, ಅಥವಾ ಗೊತ್ತಿಲ್ಲದ್ರೆ ಅದನ್ನ ಮತ್ತೆ ಅಟ್ರಾಕ್ಟ್ ಕೂಡ ಮಾಡ್ತಾ ಇರುತ್ತೆ. ನೆಗೆಟಿವ್ ಇಂದ ಆಚೆ ಬರೋದು ಹೇಗೆ, ನೆಗೆಟಿವ್ನ ಹೆಂಗ್ ಬ್ರೇಕ್ ಮಾಡೋಂಥದ್ದು. ಸ್ನೇಹಿತರೆ, ನಾನು ನಿಮ್ಗೊಂದು ಅದ್ಭುತವಾದ ಸ್ವಿಚ್ ವರ್ಡ್ ನ ಕೊಡ್ತೀನಿ. ಸ್ವಿಚ್ ವರ್ಡ್ ಅನ್ನ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಸ್ವಿಚ್ ಅಂದ್ರೆ ನೀವು ಬದಲಾವಣೆ ಮಾಡೋಂಥದ್ದು, ವರ್ಡ್ ಅಂದ್ರೆ ಒಂದು ಪದ, ಯಾವುದೋ ಒಂದು ಸ್ವಿಚ್ ವರ್ಡ್ ಕೊಡ್ತೀನಿ. ಆ ಸ್ವಿಚ್ ವರ್ಡ್ ಇಂದ ನಿಮ್ಮ ಒಂದು ಸಿಚುಯೇಷನ್, ನಿಮ್ಮ ಮೈಂಡ್ ಸೆಟ್, ನಿಮ್ಮ ಎನರ್ಜಿ, ಲೈಫ್ ನ ಚೇಂಜ್ ಮಾಡೋಂಥದ್ದು. ಸ್ವಿಚ್ ವರ್ಡ್ ನ ನೀವು ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡೋದ್ರಿಂದ ವಂಡರ್ಫುಲ್ ರಿಸಲ್ಟ್ಸ್, ಚೇಂಜಸ್ ನ ಪಡಿತೀರಾ. ಏನದು ಸ್ವಿಚ್ ವರ್ಡ್? ನೆಗೆಟಿವ್ ಥಾಟ್ ಬಂದಾಗ, ನೆಗೆಟಿವ್ ಯೋಚನೆ ಅಥವಾ ನೆಗೆಟಿವ್ ಮಾತು, ನೆಗೆಟಿವ್ ಆಕ್ಷನ್, ಏನೇ ನೆಗೆಟಿವ್ ಬಂದಾಗ ಆ ಮೂಮೆಂಟ್ ಅಲ್ಲಿ ನೀವು ಅವೇರ್ನೆಸ್ ಇಂದ ಈ ಒಂದು ಸ್ವಿಚ್ ವರ್ಡ್ ನ ನೀವು ಮಾಡಬೇಕು, ಚಾಂಟ್ ಮಾಡಬೇಕು. ಯಾವ್ದಪ್ಪ ಅಂದ್ರೆ ಕ್ಯಾನ್ಸಲ್. ಒಂದಿದ್ ಮಾಡ್ಬೋದು, ಇಲ್ಲ ಅಂದ್ರೆ ಕಟ್. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಸ್ವಿಚ್ ವರ್ಡ್ ನ ಚಾಂಟ್ ಮಾಡಿ, ನೆಗೆಟಿವ್ ಆಲೋಚನೆ ಅಲ್ಲಿಗೆ ಕಟ್ ಆಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ. ಅದರಿಂದ ಇಮ್ಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೋದು, ಪಾಸಿಟಿವ್ ಕಡೆಗೆ ಕನ್ವರ್ಟ್ ಮಾಡ್ಬೋದು. ಮೈಂಡ್ ಅಲ್ಲೇ ಅದನ್ನ ಸ್ಟಾಪ್ ಮಾಡುತ್ತೆ, ಪ್ರೋಸೆಸ್ ಮಾಡಕ್ ಹೋಗಲ್ಲ. ಕಂಟಿನ್ಯೂಸ್ ಆಗಿ ಮಾಡ್ಬೇಕು ನೀವು ರೆಗ್ಯುಲರ್ ಆಗಿ. ಅಂದ್ರೆ ನೆಗೆಟಿವ್ ಥಾಟ್ಸ್ ಅನ್ನೋದು ಒಂದಿನದಲ್ಲೇ ಹೋಗ್ಬಿಡೋದಿಲ್ಲ. ಸೊ ಈ ನೆಗೆಟಿವ್ ಥಾಟ್ಸ್ ಒಂದಷ್ಟು ದಿನ ಬರ್ತಾ ಇರುತ್ತಲ್ಲ, ಅವಾಗ ಬಂದಾಗೆಲ್ಲ ನೀವು ಕಟ್ ಅಥವಾ ಕ್ಯಾನ್ಸಲ್ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ನೀವು ಚಾಂಟ್ ಮಾಡ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದಷ್ಟು ದಿನಗಳು, ಮೇ ಬಿ ಒಂದು 21 ದಿನ ನೀವು ಮಾಡಿದಾಗ ಏನಾಗುತ್ತೆ, ಮುಂದೆ ಯಾವ ಥರ ಆಗುತ್ತಪ್ಪ ಅಂದ್ರೆ ನೆಗೆಟಿವ್ ಥಾಟ್ ಬರೋದೇ ಇಲ್ಲ. ನೆಗೆಟಿವ್ ಬೇಕು ಅಂದ್ರೂ ನಿಮಗೆ ನೆಗೆಟಿವ್ ಆಲೋಚನೆ ಬರೋದಿಲ್ಲ, ನೆಗೆಟಿವ್ ಥಾಟ್ ಅಥವಾ ನೆಗೆಟಿವ್ ಫೀಲಿಂಗ್ಸ್ ಬರಕ್ ಹೋಗೋದಿಲ್ಲ. ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ, ರಿಸಲ್ಟ್ಸ್ ಬರುತ್ತೆ. ಮಾಡಿ ನೋಡಿ, ಸ್ವಿಚ್ ವರ್ಡ್ ನ ಚಾಂಟ್ ಮಾಡಿ ನೋಡಿ. ಸ್ವಿಚ್ ವರ್ಡ್ ನ ನೀವು ಬರೀಲೂ ಕೂಡ ಬಹುದು, ಸೊ ಬರೆದು ಕೂಡ ಇದನ್ನ ರಿಸಲ್ಟ್ಸ್ ಪಡಿಬಹುದು ಅಂಡ್ ಚಾಂಟ್ ಕೂಡ ಮಾಡ್ಬೋದು. ಇಮ್ಮಿಡಿಯೇಟ್ ಆಗಿ ನೆಗೆಟಿವ್ ಥಾಟ್ ಬಂದ ತಕ್ಷಣ ಕಟ್ ಅಥವಾ ಕ್ಯಾನ್ಸಲ್ ಅಂತ ಹೇಳಿ ಮಾಡಿ ಇದನ್ನ ರಿಸಲ್ಟ್ ಪಡಿರಿ. ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಜನಕ್ಕೆ. See you in the next video. If you like the video, please like, share, and follow.